ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ 17/2/2024ರಂದು ಗುಂಡ್ಲುಪೇಟೆ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿ ಮೈಸೂರು-ಊಟಿ ರಸ್ತೆಯಲ್ಲಿ ಹಲವು ನಾಮಫಲಕವು ಆಂಗ್ಲ ಭಾಷೆಯಲ್ಲಿದ್ದು, ಇದನ್ನು ಖಂಡಿಸಿ ಕಾವಲು ಪಡೆ ಸಂಘಟನೆಯ ಪದಾಧಿಕಾರಿಗಳು ಇದರ ವಿರುದ್ಧ ಖಂಡನೆ ವ್ಯಕ್ತಪಡಿಸಿ ಆಂಗ್ಲ ಭಾಷೆಯ ನಾಮಫಲಕಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಿ ಮಾಲೀಕರಿಗೆ ದೂರವಾಣಿ ಕರೆ ಮುಖಾಂತರ ಕನ್ನಡದಲ್ಲಿ ನಾಮಫಲಕ ಅಳವಡಿಸುವಂತೆ ಸೂಚಿಸಿದ್ದರು. ಇಂದು ಕನ್ನಡ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿದ್ದು ಕನ್ನಡ ಅಭಿಮಾನಿಗಳಿಗೆ ಸಂದ ಜಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ. ಅಬ್ದುಲ್ ಮಾಲಿಕ್ ಮಾತನಾಡಿ, ಆಂಗ್ಲ ಭಾಷೆಯಲ್ಲಿತ್ತು. ಕಳೆದ ತಿಂಗಳು ಜನವರಿ 27ನೇ ತಾರೀಕು ಉಗ್ರವಾಗಿ ಖಂಡಿಸಲಾಗಿತ್ತು. ಕನ್ನಡ ನಾಮಫಲಕ ಅಳವಡಿಸಬೇಕು, ಆಂಗ್ಲ ಭಾಷೆಯಲ್ಲಿ ಇರ್ತಕ್ಕಂಥ ನಾಮಫಲಕ ತೆರವುಗೊಳಿಸಬೇಕು ಅಂತ ಉಗ್ರವಾಗಿ ಖಂಡಿಸಿ ಆ ಬೌಂಡ್ ಡೆವಲಪರ್ಸ್ ಮಾಲೀಕರಾದ ರಂಜಿತ್ರವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಅವರಿಗೆ ಎಚ್ಚರಿಕೆ ನೀಡಲಾಗಿತ್ತು. ಆ ಎಚ್ಚರಿಕೆಗೆ ನಮ್ಮ ಮನವಿಗೆ ಸ್ಪಂದಿಸಿ ಅವರು ಕಂಪ್ಲೀಟ್ ಈಗ ಕನ್ನಡ ನಾಮಫಲಕವನ್ನು ಅಳವಡಿಸಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಇದ್ರ ಮುಖಾಂತರ ನಾವು ಹೇಳೋದು ಏನಂದರೆ, ಎಲ್ಲ ಅಂಗಡಿ ಮಾಲೀಕರು ತಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ನಾಮಫಲಕವನ್ನು ಕನ್ನಡದಲ್ಲಿ ಅಳವಡಿಸಬೇಕು. 60% ಸರ್ಕಾರ ಆದೇಶ ಮಾಡಿದಂಗೆ 60% ಭಾಗ ಕನ್ನಡ ಕಡ್ಡಾಯವಾಗಿರಬೇಕು. ಉಳಿದ ಭಾಷೆ ಭಾಗ ಯಾವುದೇ ಭಾಷೆ ನೀವು ಹಾಕೋಕ್ಕೆ ಇರೋದಿಲ್ಲ. ದಯಮಾಡಿ ಎಲ್ಲ ಕನ್ನಡ ಹಾಕಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದು ನಮ್ಮ ಕರ್ನಾಟಕ ಕಾವಲು ಪಡೆಯಿಂದ ತಾಲೂಕಿನ ತಾಲೂಕಿನಾದ್ಯಂತ ನಾವು ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ. ಎಲ್ಲರೂ ದಯಮಾಡಿ ಕನ್ನಡಕ್ಕೆ ಸಹಕರಿಸಬೇಕು, ಕನ್ನಡ ನಾಮಫಲಕ ಅಳವಡಿಸಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್. ಮುಬಾರಕ್, ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು. ಕರ್ನಾಟಕ ಕಾವಲು ಪಡೆ ಹಿಂದೆ 20 ದಿನದ ಹಿಂದೆ ಒಂದು ಪವರ್ ಡೆವಲಪ್ಮೆಂಟ್ ಅಂತಕ್ಕಂಥ ಆಂಗ್ಲ ಭಾಷೆಯನ್ನು ಬಳಸಿರೋದಕ್ಕೆ ನಾವು ಒಂದು ಕಪ್ಪು ಮಸಿಯನ್ನು ಬಳಿದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು. ಹಾಗಾಗಿ ಈಗ ನಮ್ಮ ಕರ್ನಾಟಕ ಕಾವಲು ಪಡೆಯ ಒಂದು ಸಂಘಟನೆಗೆ ತಂದಂತಹ ಜಯವಾಗಿದೆ. ಪೂರ್ತಿ ಕನ್ನಡದಲ್ಲಿ ಹಾಕಿದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕ ಕಾವಲು ಪಡೆಯ ತಂದಂತಹ ಜಯಕ್ಕೆ ಜೈ ಕರ್ನಾಟಕ ಮತ್ತು ಪಡೆ ಹೋರಾಟಕ್ಕೆ ಜಯವಾಗಿದೆ.